ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ. ತುಂಬಾ ಇಂಪಾರ್ಟೆಂಟು. ಇವನ್ನ ತಿಳ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ಮತ್ತು ಪಾಸ್ ಆಗ್ಬೋದು. ಅರ್ಥ ಆಯ್ತಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಲೇಟ್ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರ್ಯಾದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲವನ್ನ ಫ್ರೀಯಾಗಿ PDF ಕೊಡ್ತಾ ಇರ್ತೀನಿ. ಅವೇ ಎಕ್ಸಾಮ್ಗೆ ಬರ್ತವೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಸರೇ ಮಾಡ್ಕೊಳ್ಳಿ. ಸೊ ವೇಟ್ ಮಾಡ್ತಾ ಇರ್ತೀನಿ, ಮಾಡ್ಕೊಳ್ಳಿ. ಸೊ ಮಾಡಿದ್ರಾ? ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕಿಂದ ಇದ್ದೇ ರೀತಿ ನಿಮಗೆ SLC ಅಪ್ಡೇಟ್ ಕೊಡೋದಾದ್ರೆ ಸಾಕ್ತದೆ. ಸೊ ಒಂದು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ SLC ಒಂದೇ ಬಾರಿ ಇರೋದು, ಅವ್ರಿಗೆ ಕೂಡ ಗೊತ್ತಾಗಲಿ. ಇದು ಬಂದ್ಬಿಟ್ಟು ಗಣಿತ ಪಾಸಿಂಗ್ ಪ್ಯಾಕೇಜು. ಇಲ್ಲಿ ನಾವು 50+ ಮಾರ್ಕ್ಸ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. 50 ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಆದರೆ ಮಾಡ್ಬೋದು. ನೋಡೋಣ ಯಾವ ರೀತಿ ಇದೆ ಏನು ಅಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಸೊ ಗಣಿತ ತುಂಬ ಕಷ್ಟ ಅಂತ ಅಂತೀರಾ. ಸೊ ತುಂಬಾ ಈಸಿ ಇರ್ತದೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತ ಏನು ಅಂತ. ಬನ್ನಿ ನೋಡ್ತಾ ಹೋಗೋಣ. ಮೊದಲೇದಾಗಿ ಪರಿವಿಡಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಕ್ರಮ ಸಂಖ್ಯೆ, ಘಟಕದ ಹೆಸರು, ಕಲಿಕಾಂಶಗಳು, ನಿಗದಿತಾಂಕಗಳು, ಪುಟ ಸಂಖ್ಯೆ. ಇಲ್ಲಿ ಈ ಒಂದು PDF ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಎರಡರಲ್ಲಿ ಕೂಡ ಹಾಕಿರ್ತೀನಿ. ಸೊ ಎರಡರಲ್ಲಿ ಒಂದು ಕಡೆ ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಆದರೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದು ಮೊದಲು ನೋಡ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ, ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮೊದಲಾಗಿ ವಾಸ್ತವ ಸಂಖ್ಯೆ ಮೇಲೆ ಯಾವ ರೀತಿ ಕೇಳ್ತಾರೆ, ಅಬಾಲಕದ ಸಂಖ್ಯೆ ಎಂದು ಸಾಗಿಸಿ ಅದಕ್ಕೆ 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಕಂಡುಹಿಡಿಯಿರಿ, ಅದು 1 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಮಸ ಅಥವಾ ಲಸ ಕಂಡುಹಿಡಿರಿ, ಅದು ಕೂಡ 1 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಬಹುಪದೋಕ್ತಿ, ಇಲ್ಲಿ ಬಂದ್ಬಿಟ್ಟು ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧದ ಮೇಲಿನ ಸಮಸ್ಯೆಗಳು. ನಂತರ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿದು ಸಂಬಂಧ ತಾಳೆ ತಿಳಿಯುವುದು. ಮತ್ತು ಬಹುಪದೋಕ್ತಿಯ ಡಿಗ್ರಿ ಅಥವಾ ರಚನೆ. ಸೊ ಪರಿಡಿಯ ನೋಡ್ಕೊಳ್ಳಿ ಯಾವ ಚಾಪ್ಟರ್ ಮೇಲೆ ಯಾವೆಲ್ಲ ಕ್ವಶನ್ ಕೇಳ್ತಾರೆ ಅಂತ. ಸೊ ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಇದೇ ಕ್ವಶನ್ ಆದರೆ ಕೇಳ್ತಾರೆ. ಅರ್ಥ ಆಯ್ತಾ? ಈ ಟಾಪಿಕ್ ಮೇಲೇ ಕ್ವಶನ್ ಕೇಳ್ತಾರೆ. ಸೊ ನೋಡ್ಕೊಳ್ಳಿ, ಪರಿವಿಡಿ ಚೆನ್ನಾಗಿ ನೋಡ್ಕೊಳ್ಳಿ. ಪರಿವಿಡಿನ ನಾವು ಡೈರೆಕ್ಟಾಗಿ ಇದಕ್ಕೆ ನೋಡೋಣ. ವಾಸ್ತವ ಸಂಖ್ಯೆಗಳು ಒಂದನೇದಾಗಿ ಕೀಪ್ ಟ್ರೈಯಿಂಗ್ ಅಂಟಿಲ್ ಯು ಲರ್ನ್. ಇಲ್ಲಿ ಬಂದ್ಬಿಟ್ಟು ವಾಸ್ತವ ಸಂಖ್ಯೆ ಒಂದೇದು. ಇಲ್ಲಿ ಮೊದಲಾಗಿ 2+√3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನೋಡಿ, ಇದೊಂದು ಕ್ವಶನ್ ಕೇಳ್ತಾರೆ ನಮಗೆ. ಪಿಕ್ಸ್ ಒಂದು ಕೇಳ್ತಾರೆ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಒಂದು ಕ್ವಶನ್ ಪಿಕ್ಸ್ ಕೇಳ್ತಾರೆ. ನೋಡ್ಕೊಳ್ಳಿ ಯಾವೆಲ್ಲ ಕೇಳ್ಬೋದು ಅಂತ. ವಿತ್ ಆನ್ಸರ್ ಇವೆ, ತುಂಬಾ ಈಸಿ ಆಗ್ತದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಇದೇ ರೀತಿ ಬರೀಬೇಕು. ಸೇಮ್ ಇಲ್ಲಿ ಯಾವುದೇ ಇದಿಲ್ಲ. ಸೊ ಇದೇ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಖಂಡಿತ ಕೊಡ್ತಾರೆ. ಇದೇ ರೀತಿ ಬರೀಬೇಕು. ನೋಡ್ಕೊಳ್ಳಿ, ಇದೇ ರೂಲ್ಸು. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾವ ವರ್ಷ ಕೇಳಿದಾರೆ ಅಂತ. ಇದು ಬಂದ್ಬಿಟ್ಟು ಸೆಪ್ಟೆಂಬರ್ 2020 ಅಂದರೆ ಸಪ್ಲಿಮೆಂಟ್ ಎಕ್ಸಾಮ್ ಅಂತ ಅರ್ಥ. ಸೊ ಈ ರೀತಿ ಕೊಟ್ಟಿರ್ತಾರೆ ಯಾವಾಗ ಕೇಳಿದಾರೆ ಏನು ಅಂತ. ಮತ್ತು ಇವುಗಳನ್ನು ನೀವೇ ಪ್ರಯತ್ನಿಸಿ. ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಷ್ಟರಲ್ಲೇ ಒಂದು ಬರ್ತದೆ ನಿಮಗೆ. ಅನಾಲಿಸಮ್ಗೆ ಇಷ್ಟರಲ್ಲೇ ಒಂದು ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 96 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಇದು ಕೂಡ ಒಂದು ಕೇಳ್ತಾರೆ. ಮತ್ತು 20 ಮತ್ತು 36 ಲಸ 48 ಆದರೆ ಮಸ ಕಂಡುಹಿಡಿಯಿರಿ. ತುಂಬ ಏನಿಲ್ಲ. ಸೊ A × B = ಮಸ × ಲಸ ಮಾಡಿದರೆ ನಿಮಗೆ ಆನ್ಸರ್ ಬಂದುಬಿಡ್ತದೆ. ವಿತ್ ಆನ್ಸರ್ ಕೊಟ್ಟಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ಇವುಗಳನ್ನು ನೀವೇ ಪ್ರಯತ್ನಿಸಿ. ಸೊ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿದ್ರೆ ನೀವು ಆನ್ಸರ್ ಮಾಡ್ಬೋದು. ಅಲ್ಲಿ ನಂಬರ್ ಚೇಂಜ್ ಆದರೂ ಕೂಡ ನೀವು ಒಂದ್ಸಲ ಕಲ್ತ್ಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ ಆನ್ಸರ್ ಮಾಡ್ಬೋದು ಎಲ್ಲ ಕೂಡ. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವನ್ನ. ನೆಕ್ಸ್ಟು ಬಹುಪದೋಕ್ತಿ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಮುಖ್ಯಾಂಶ ನೋಡ್ಕೊಳ್ಳಿ ನೀವು. ಯಾವೆಲ್ಲ ಸೂತ್ರ ಆಗ್ತಾವೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸೂತ್ರ, ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಒಂದು ಸಮೀಕರಣ ಕೊಟ್ಟಿದ್ದಾರೆ, ಶೂನ್ಯತೆಯನ್ನು ಕಂಡುಹಿಡಿಯೋದು. ಇದು ಕೂಡ ನಿಮಗೆ ಕೇಳ್ತಾರೆ ಪಿಕ್ಸು. ಅರ್ಥ ಆಯ್ತಾ? ಶೂನ್ಯತೆಗಳು 5 ಮತ್ತು -2. ಸೊ ನೋಡ್ಕೊಳ್ಳಿ, ಆನ್ಸರ್ ಇವೆ. ವಿಡಿಯೋ ಲೆಂತ್ ಆಗ್ತದೆ, ನಾನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಮಾಡೋದಿಲ್ಲ, ಪ್ರತಿಯೊಂದನ್ನು ಹೇಳ್ತಾ ಕೊರಲ್ಲ. ಜಸ್ಟ್ ನೋಡ್ಕೊಳ್ಳಿ ನೀವು. ಉತ್ತರ ಸಹಿತವೆ ಅಥವಾ ಕ್ವಶನ್ಗಳು ಕೊಟ್ಟಿರ್ತಾರೆ ನಿಮಗೆ ಎಕ್ಸಾಮ್ನಲ್ಲಿ, ಅವು ಕೂಡ ಆನ್ಸರ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ನೀವೇ ಪ್ರಯತ್ನಿಸಿದಂಥ ಇವನ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಇಷ್ಟರಲ್ಲಿ ಕೇಳೋ ಚಾನ್ಸ್ ತುಂಬ ಇರ್ತದೆ. ಸೊ 100% ಕೇಳ್ತಾರೆ ಎಕ್ಸಾಮ್ನಲ್ಲಿ. ಇನ್ನು 2 ಸ್ಥಿರಾಕ್ಷರಗಳಿರುವ ಏಕಾತ್ಮಕ ಸಮೀಕರಣ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ನಕ್ಷೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಪರಿಹಾರ ನಕ್ಷೆ ಮುಖಾಂತರ ಬಿಡಿಸೋದು 4 ಮಾರ್ಕ್ಸಿಗೆ. ನಕ್ಷೆ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇರ್ತದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಮಾಡೆಲ್ ಪೇಪರ್ಸು 4 ಕೂಡ ಅಪ್ಲೋಡ್ ಮಾಡ್ತೀನಿ ವಿತ್ ಆನ್ಸರು. ತಪ್ಪದೆ ಯಾವನ್ನ ನೋಡ್ಕೊಳ್ಳಿ. ಸೊ ಅದೇ ಬೇಸ್ ಮೇಲೆ ನಿಮ್ಮ ಆನ್ಯುವಲ್ ಪೇಪರ್ ಸೆಟ್ ಮಾಡ್ತಾರೆ. ನೋಡ್ಕೊಳ್ಳಿ, ಇಲ್ಲಿ ನಕ್ಷೆ ಮುಖಾಂತರ ಯಾವ ರೀತಿ ಬಿಡಿಸಬೇಕು ಅಂತ. ಇದಕ್ಕೆ ಕೂಡ 4 ಮಾರ್ಕ್ಸ್ ಇರ್ತದೆ. X = 4 ಮತ್ತು Y = 1 ಅಂತ ಬಂದಿದೆ. ಸೊ ಇಷ್ಟು ಈ ರೀತಿ ಈಸಿ ವಿಧಾನದಲ್ಲಿ ಬಿಡಿಸ್ಬೇಕು ನೀವು. ನಿಮ್ಮ ಸ್ಕೂಲಲ್ಲೇ ಹೇಳಿರ್ತಾರೆ ಅನ್ಕೋತೀನಿ. ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ ವರ್ಷ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ. ಸೊ ಇಷ್ಟನ್ನು ನೋಡ್ಕೊಳ್ಳಿ. ಸೊ ಇದೇ ರೀತಿ ನಿಮಗೆ ಅನಾಲಿಸಮ್ನಲ್ಲಿ ಕ್ವಶನ್ ಕೇಳ್ತಾರೆ, ತುಂಬ ಹೆಲ್ಪ್ ಆಗ್ತದೆ. ನೋಡ್ಕೊಳ್ಳಿ ಪ್ರತಿಯೊಂದನ್ನು ವಿತ್ ಆನ್ಸರು.
ವಾದಿಸುವ ಮತ್ತು ಆದೇಶ ವಿಧಾನದಿಂದ ಕಂಡುಹಿಡಿಯೋದು. ಇದು ಕೂಡ ಫಿಕ್ಸ್ ಕೇಳ್ತಾರೆ ನಿಮಗೆ ಅನಾಲಿಸ್ಮ್ನಲ್ಲಿ. ಯಾವೆಲ್ಲ ವರ್ಷ ಯಾವ ರೀತಿ ಕ್ವಶನ್ ಕೇಳಿದಾರೆ ನೋಡ್ಕೊಳ್ಳಿ. ಇದೇ ಟೈಪ್ನಲ್ಲಿ ಇದೇ ವರ್ಷ ಕೂಡ ಕೇಳ್ತಾರೆ. ಇದೇ ಟೈಪ್ನಲ್ಲಿ ಇರ್ತದೆ. ಕೆಲವೊಂದ್ಸಲ ಅದೇ ಕ್ವಶನ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಜಸ್ಟ್ x + y = 10 ಇದ್ದಲ್ಲಿ 5 ಹಾಕ್ಬೋದು, 10 ಹಾಕ್ಬೋದು, 15 ಹಾಕ್ಬೋದು. ಈ ರೀತಿ ಚೇಂಜ್ ಮಾಡ್ತಾರೆ ಅಷ್ಟೇ. ಪ್ಯಾಟರ್ನು ಸೇಮು. ಇನ್ನು ಮುಖ್ಯಾಂಶಗಳಿವೆ ನೋಡ್ಕೊಳ್ಳಿ. ನೀವು ಜಸ್ಟ್ 30 ಪೇಜ್ ಇದೆ ಅಷ್ಟೇ. ಅದು ಜಸ್ಟ್ ಓದ್ಕೊಂಡ್ರೆ ಸಾಕು, ನೀವು ಒಳ್ಳೆ ಅಂಕಗಳನ್ನು ಗಳಿಸ್ತೀರಾ. ಇನ್ನು ವರ್ಗ ಸಮೀಕರಣ ಮೇಲೆ ಯಾವತ್ತು ಕ್ವಶನ್ ಕೇಳಿದ್ದಾರೆ. ವರ್ಗ ಸಮೀಕರಣಗಳು ಮೂಲಗಳು ಸ್ವಭಾವವನ್ನು ವೀಕ್ಷಿಸಿ. ಇದು ಕೂಡ ಕೇಳ್ತಾರೆ ನಿಮಗೆ. ಯಾವುದೇ ವಾಸ್ತವ ಮೂಲಗಳಿಲ್ಲ, ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ. ಸೊ ಕಂಡುಹಿಡಿಬೋದು ನೀವು. ಸೊ ಸ್ವಲ್ಪ ಒಂದು ಸೂತ್ರ ಹಾಕಿಬಿಟ್ಟು ಬಿಡಿಸಿದ್ರೆ ಸಾಕು ನಿಮಗೆ. b² - 4ac ಸೂತ್ರ ಹಾಕಿದ್ರೆ ನಿಮಗೆ ಸಿಕ್ಬಿಡ್ತದೆ, ಉತ್ತರನೇ ಸಿಕ್ಬಿಡ್ತದೆ. ಸೊ ಯಾವುದು ಕರೆಕ್ಟ್ ಯಾವುದು ಸುಳ್ಳು ಅಂತ ಇವುಗಳನ್ನು ನೀವೇ ಪ್ರಯತ್ನಿಸಿಂತವೆಲ್ಲ. ಸೊ ಇನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಷ್ಟರಲ್ಲೇ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಅಪವರ್ತನ ವಿಧಾನದಿಂದ ಯಾವುದೇ ಕಂಡುಹಿಡಿದು ನೋಡ್ಕೊಳ್ಳಿ. ಇದು ಕೂಡ ನಿಮಗೆ ಕೇಳ್ತಾರೆ ಎಕ್ಸಾಮಲ್ಲಿ. ಅಪವರ್ತನ ವಿಧಾನದಿಂದ ವಿತ್ ಆನ್ಸರ್ ಇವೆ ನೋಡ್ಕೊಳ್ಳಿ. ಇವುಗಳನ್ನ ನೀವು ಪ್ರಯತ್ನಿಸಿದಂಥ ಇವೆಲ್ಲ. ಸೊ ಅವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಇವನ್ನ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಷ್ಟರಲ್ಲೇ ಒಂದು ಬರೋ ಚಾನ್ಸಸ್ ತುಂಬ ಇರ್ತದೆ. ಸೊ 50+ ಫಿಕ್ಸ್ ಇಲ್ಲಿಂದ ಬರ್ತದೆ. ಕನಿಷ್ಠ ಅಂದ್ರೆ 50 ಬಂದೇ ಬರ್ತದೆ. ಅರ್ಥ ಆಯ್ತಾ? ಇನ್ನು ಸಮಾಂತರ ಶ್ರೇಣಿ ಮೇಲೆ ಯಾವತ್ತು ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಆಗಿರ್ಬೋದು, ಪ್ರತಿಯೊಂದು ಸೂತ್ರ ಕೊಟ್ಟಿದ್ದಾರೆ ಇಲ್ಲಿ. ಚೆನ್ನಾಗಿ ಸೂತ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಪ್ರಾಬ್ಲಮ್ ಬಿಡಿಸಿಲ್ಲ ಅಂದ್ರೂ ಕೂಡ ಸೂತ್ರ ಬರೆದು ಕೊಟ್ಟು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. 1 ಅಥವಾ 2 ಮಾರ್ಕ್ಸು ಸೂತ್ರಕ್ಕೆ ಇರ್ತದೆ. ಅರ್ಥ ಆಯ್ತಾ? ಪ್ರಾಬ್ಲಮ್ ಗೊತ್ತಿಲ್ಲ ಅಂದ್ರೂ ಕೂಡ ಸೂತ್ರ ಬಿಟ್ಟು ಬರೋಕೆ ಹೋಗ್ಬೇಡಿ, ಚೆನ್ನಾಗಿ ಬರೀರಿ. ಇಲ್ಲಿ ನೋಡಿ 2, 5, 8, 11 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ. ಇದು ಫಿಕ್ಸ್ ಕೇಳ್ತಾರೆ ಅನಾಲಿಸ್ಮ್ನಲ್ಲಿ. ಇಲ್ಲಿ ನೋಡಿ ಯಾವೆಲ್ಲ ವರ್ಷ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ ವಿತ್ ಆನ್ಸರ್ ಇವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ ಚೆನ್ನಾಗಿ. ಮತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗಣಿತ ಓದೋದು ಮಾತ್ರ ಅಲ್ಲ, ಬರೆದ್ಬಿಟ್ಟು ಲೆಕ್ಕ ಮಾಡಿ ಪ್ರಾಕ್ಟೀಸ್ ಮಾಡೋದು. ಸೊ ಇವುಗಳನ್ನ ನೀವೇ ಪ್ರಯತ್ನಿಸಿ ಅಂತವೆಲ್ಲ. ಇವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ 5, -2, -1 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 22 ಆಗಿರ್ತದೆ, -22 ಆಗಿರ್ತದೆ. ಸೊ ಯಾವ ರೀತಿ ಕಂಡು ಹಿಡಿಯೋದು? ಜಸ್ಟ್ ಸೂತ್ರ ಆಗಬೇಕು. n = a + ಬ್ರಾಕೆಟ್ n - 1 ಬ್ರಾಕೆಟ್ ಕ್ಲೋಸ್ d. ಸೊ ಇಷ್ಟೇ ಸೂತ್ರ. ಇನ್ನು ಇವುಗಳನ್ನ ನೀವೇ ಪ್ರಯತ್ನಿಸಿವಲ್ಲ. ಸೊ ಇಲ್ಲಿ ಉತ್ತರ ಸಹಿತವೇ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಪ್ರತಿಯೊಂದು. ಸೊ ಜಸ್ಟ್ 30 ಪೇಜ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯೋದು ನೋಡ್ಕೊಳ್ಳಿ ಯಾವ ರೀತಿ ಕಂಡುಹಿಡಿಯೋದು ಅಂತ. ಇನ್ನು ತ್ರಿಭುಜಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಥಿಯಲ್ಸ್ ಪ್ರಮೇಯ. ಸೊ 4 ಪ್ರಮೇಯಗಳಲ್ಲಿ ಒಂದು ಫಿಕ್ಸ್ ಪ್ರಮೇಯ ಕೇಳ್ತಾರೆ. ಮತ್ತು ವೃತ್ತಗಳ 2 ಪ್ರಮೇಯಗಳಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ಫಿಕ್ಸು ನೋಡ್ಕೊಳ್ಳಿ. 4 ಪ್ರಮೇಯ ಇಲ್ಲಿವೆ. ಇಷ್ಟು ಬರೆದ್ರೆ ಸಾಕು ನಿಮಗೆ ಫಿಕ್ಸ್ 5ಕ್ಕೆ 5 ಅಂಕ ಕೊಡ್ತಾರೆ. ಅರ್ಥ ಆಯ್ತಾ? ಒಂದು 5 ಮಾರ್ಕ್ಸಿಗೆ ಕೇಳ್ತಾರೆ, 4 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 5 ಮಾರ್ಕ್ಸಿಗೆ ಕೇಳ್ಬೋದು. ಫಿಕ್ಸ್ ಕೇಳ್ತಾರೆ ಒಂದು ನೋಡ್ಕೊಳ್ಳಿ. ವಿತ್ ಆನ್ಸರ್ ಇವೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಸಾಧಿಸೋದಿರ್ತದೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಪ್ರಾಕ್ಟೀಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಇನ್ನು ಬಾಹು ನಿರ್ಧಾರಕ ಗುಣದ ಪ್ರಮೇಯ, ಬಾಹು ನಿರ್ಧಾರಕ ಗುಣ ಪ್ರಮೇಯ ಪ್ರತಿಯೊಂದು ಮುಖ್ಯಾಂಶಗಳು. ಥಿಯಲ್ಸ್ ಪ್ರಮೇಯ, ವಿಲೋಮ. ಸೊ ಹೆಡ್ಡಿಂಗ್ನ ಬರೀಲೇಬೇಕು. ಥಿಯಲ್ಸ್ ಪ್ರಮೇಯ ಅಂದರೆ ಏನು, ಸೊ ಪೈಥಾಗೋರಸ್ ಪ್ರಮೇಯ ಅಂದರೆ ಏನು, ಕೋನ ಅಂದರೆ ನಿರ್ಧಾರಕ ಪ್ರಮೇಯ ಅಂದ್ರೇನು. ಸೊ ಎಲ್ಲ ಟೈಟಲ್ ಬರೆದ ನಿಮಗೆ ಅದಕ್ಕೆ ಒಂದು ಅಂಕ ಇರ್ತದೆ. ಅರ್ಥ ಆಯ್ತಾ? ಇನ್ನು ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ನೋಡಿ. ಸೊ ಇಷ್ಟರಲ್ಲಿ ಒಂದು ಕೇಳೋ ಚಾನ್ಸಸ್ ತುಂಬ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಇಷ್ಟರಲ್ಲಿ ಒಂದು ಕೇಳ್ಬೋದು ಅಂತ ಅನ್ಕೋತೀನಿ. ನೋಡ್ಕೊಳ್ಳಿ ಒಂದು ಸಲ. ನಿರ್ದೇಶಾಂಕ ರೇಖಾಗಣಿತ ಮೇಲೆ ಯಾವ ರೀತಿ ಕ್ವಶನ್ನ ಕೇಳ್ಬೋದು. ಸೊ ಇಲ್ಲಿ 1, -1, 3 ಮತ್ತು b 2, 7 ನಿರ್ದೇಶಾಂಕ ಬಿಂದು ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಫಿಕ್ಸು ದೂರ ಕಂಡುಹಿಡಿದು ಒಂದು ಕ್ವಶನ್ ಕೇಳ್ತಾರೆ. ಸೊ ಜಸ್ಟು d = 5 ಮಾನಗಳು ಆನ್ಸರ್ ಬರ್ತದೆ. ಸೂತ್ರ ಹಾಕಬೇಕು ಅಷ್ಟೇ. ಸೊ ಸೂತ್ರ ಇದೆಯಲ್ಲಿ d = ಅಂತ ಇದೆಯಲ್ಲ ದೂರ. ಸೊ ಅದನ್ನ ಹಾಕಿಬಿಟ್ಟು ಬರೆದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ತದೆ. ಇವುಗಳನ್ನು ನೀವು ಪ್ರಯತ್ನಿಸಿದೆಲ್ಲ ಅವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಉತ್ತರ ಸಹಿತ ಇವೆ ನೋಡಿ. ನೀವೇ ಪ್ರಯತ್ನಿಸಿ ಅಂತವೆಲ್ಲ ಉತ್ತರ ಸಹಿತ. ಸೊ ತಪ್ಪದೆ ಅವನು ಕೂಡ ನೋಡ್ಕೊಳ್ಳಿ. ಸೊ ಪ್ರತಿಯೊಂದು ವಿತ್ ಆನ್ಸರ್ ಇವೆ, ಚೆನ್ನಾಗಿ ನೋಡ್ಕೊಳ್ಳಿ. ಸೊ ವಿತ್ ಆನ್ಸರ್ ಇರೋದ್ರಿಂದ ನೀವು ಈಸಿಯಾಗಿ ಓದ್ಕೋಬೋದು. ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪ್ರತಿಯೊಂದನ್ನು ಓದ್ಕೊಳ್ಳಿ. ಸೊ ಇನ್ನು ಪ್ರತಿಯೊಂದು ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸು, ಇವನ್ನ ತಪ್ಪದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಇವನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತ್ರಿಕೋನಮಿತಿ ಅನುಪಾತಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸೊ ಸೂತ್ರಗಳು ಇರ್ತವೆ ಇಲ್ಲಿ, ಯಾವ ರೀತಿ ಬಿಡಿಸ್ಬೇಕು ಏನಂತ ನೋಡ್ಕೊಳ್ಳಿ. ಸ್ವಲ್ಪ ಕಷ್ಟ ಆಗ್ಬೋದು ಇದು, ಸಾಧ್ಯ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೆಲೆಯನ್ನು ಕಂಡುಹಿಡಿರಿ. ಸೊ ನೋಡ್ಕೊಳ್ಳಿ ಯಾವ ರೀತಿ ಕಂಡುಹಿಡಿಯೋದಂತ. ಸೂತ್ರ ಹಾಕಿದ್ರೆ ಸಾಕು ನಿಮಗೆ ಸಿಕ್ಕೇ ಬಿಡ್ತವೆ ಉತ್ತರಗಳು. ಸೊ ತುಂಬ ಕಷ್ಟ ಇರೋದಿಲ್ಲ ಮ್ಯಾಥ್ಸು. ಈಸಿಯಾಗಿ ನೀವು 50 ಅಂಕಗಳನ್ನ ಪಡೆಯಬಹುದು. ಇವನ್ನ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ವೃತ್ತಗಳ ಮೇಲೆ ಯಾವ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ವೃತ್ತಗಳ ಮೇಲೆ ಇಲ್ಲಿ ಬಂದ್ಬಿಟ್ಟು ಪ್ರಮೇಯ ಕೇಳ್ತಾರೆ ನಿಮಗೆ. 2ರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ. ಚೆನ್ನಾಗಿ ಓದ್ಕೊಳ್ಳಿ ಪ್ರಮೇಯ ವೃತ್ತಗಳ ಮೇಲೆ. ಸೊ 2ರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ. ನೆಕ್ಸ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಮೇಲೆ ಯಾವತ್ತೂ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಕೂಡ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ. ಸೂತ್ರ ಕೇಳ್ತಾರೆ ನಿಮಗೆ ಒಂದು ಫಿಕ್ಸು. ಚೆನ್ನಾಗಿಂದ ಓದ್ಕೊಳ್ಳಿ. ಒಂದು ಸೂತ್ರ ಬರೋದು ಸಾಕು ನಿಮಗೆ 1 ಅಥವಾ 2 ಅಂಕ ಸಿಗ್ತವೆ. ಇನ್ನು ಸಂಖ್ಯಾಶಾಸ್ತ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ. ಸೊ ಪ್ರತಿಯೊಂದು ನೋಡ್ಕೊಳ್ಳಿ.
ಇಲ್ಲಿ ದತ್ತಾಂಶ ಕಂಡುಹಿಡಿಯೋದು ಸರಾಸರಿ ದತ್ತಾಂಶ ಕಂಡುಹಿಡಿಯೋದು ಸರಾಸರಿ ಬಹುಲಕ ಮಧ್ಯಾಂಕ ಮುಂದೆ ಬರ್ತವೆ ಅವನ್ನ ನೋಡ್ಕೊಳ್ಳಿ. ದತ್ತಾಂಶದ ಸರಾಸರಿಯನ್ನು ಕಂಡುಹಿಡಿಯೋದು ಇದು ಸರಾಸರಿ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಷ್ಟರಲ್ಲೇ ಒಂದು ಬರ್ತದೆ, ಜಸ್ಟ್ ನಂಬರ್ ಚೇಂಜ್ ಆಗ್ಬೋದು ಅಷ್ಟೇ. ನಾವು ಮಧ್ಯಾಂಕ ಕಂಡುಹಿಡಿಯೋದು ಯಾವ ರೀತಿ, ಜಸ್ಟ್ ಸೂತ್ರ ಹಾಕಿದರೆ ಸಾಕು, ನಿಮಗೆ ಎಲ್ಲ ಸಿಕ್ಬಿಡ್ತದೆ ಆನ್ಸರ್ಸು. ನಿಮ್ಮ ಸ್ಕೂಲೆಲ್ಲ ಹೇಳಿದಾರೆ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನಿಮಗೆ ಎಲ್ಲ ಆನ್ಸರ್ಗಳು ಸಿಗ್ತವೆ. ಸೊ ನೋಡ್ಕೊಳ್ಳಿ, ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇವುಗಳನ್ನ ನೀವು ಪ್ರಯತ್ನಿಸಿದೆಲ್ಲ ಚೆನ್ನಾಗಿ ಓದ್ಕೊಳ್ಳಿ ಅವನ್ನ. ಅದಾನಂತರ ಬಹುಲಕ ಕಂಡುಹಿಡಿಯೋದು ಇದು ಕೂಡ ಈಸಿ, ಎಲ್ಲ ಕೂಡ ಈಸಿ. 3ರಲ್ಲಿ ಒಂದು ಫಿಕ್ಸ್ ಬರ್ತದೆ, ಅದರಲ್ಲಿ ಮತ್ತೆ 2 ಚಾಯ್ಸ್ ಇರ್ತವೆ. 2 ಕೊಡ್ತಾರೆ, ಬಹುಲಕ ಅಥವಾ ಮಧ್ಯಾಂಕ ಕೊಡ್ಬೋದು, ಮಧ್ಯಾಂಕ ಅಥವಾ ಸರಾಸರಿ ಕೊಡ್ಬೋದು. ಬಟ್ 3ರಲ್ಲಿ 2 ಕೊಡ್ತಾವ್ರೆ. ಆದ್ದರಿಂದ ಚೆನ್ನಾಗಿ 2ನ್ನು ಓದ್ಕೊಳ್ಳಿ. ಒಂದು ಫಿಕ್ಸ್ ಬರೀಬೋದು ನೀವು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಸೂತ್ರಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಸಂಭವನೀಯತೆ ಮೇಲೆ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳ್ಬೋದು, ಆದರೂ ಕೂಡ ನೋಡ್ಕೊಳ್ಳಿ 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರಂತ. ಸೊ ತುಂಬಾ ಈಸಿ ಕೂಡ ಇದು. ಸೊ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಷ್ಟರಲ್ಲೇ ಒಂದು ಕೇಳೋ ಚಾನ್ಸಸ್ ತುಂಬ ಇದೆ. ಇದೇ ಪ್ಯಾಟರ್ನ್ ಮೇಲೆ ಕೇಳ್ತಿರ್ತಾರೆ. ಸೊ 2 ಮಾರ್ಕ್ಸಿಗೆ ಮತ್ತು 1 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಇನ್ನು ಇವುಗಳನ್ನ ನೀವು ಪ್ರಯತ್ನಿಸಿ ಓದ್ಕೊಳ್ಳಿ ಅವನ್ನ. ನೋಡ್ಕೊಳ್ಳಿ ಯಾವ ರೀತಿ ಬಿಡಿಸ್ಬೇಕು ಅಂತ. ಸೊ ಇಲ್ಲಿಗೆ ಇದು ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. PDF ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ಗೆ ಹಾಕಿರ್ತೀನಿ. ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹಾಕ್ತೀನಿ. 80ಕ್ಕೆ 80 ಅಂಕ ಚಾನಲಲ್ಲಿ ಹಾಕಿರ್ತೀನಿ. ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಸೊ ಮಚ್.